ಇವತ್ತು ಯಾವ ವಿಷಯಕ್ಕೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕಲಬುರಗಿ ಜಿಲ್ಲೆ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬೀದರ್ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಈ 4 ಜಿಲ್ಲೆಯಲ್ಲಿ ಒಬ್ಬರು ಕೂಡ ಕುರುಬರು MLA ಇಲ್ಲ. ಇರೋದು ರಾಜ್ಕುಮಾರ್ ಹಿಟ್ನಾಳ್ ಸಾಹೇಬರು. ಈ 4 ಜಿಲ್ಲೆಯಲ್ಲಿ ನಮ್ಮ ಕುರುಬ ಸಮಾಜ ಭಾಳ ಹಿಂದುಳಿದದ. ನಮ್ಮ ಕುರುಬ ಸಮಾಜದ ಕೆಲವೊಂದು ಜನಾಂಗ ಏನು ನಮ್ಮ ಕುರುಬ ಸಮಾಜ ಇದೆಯಲ್ಲ, ಯಾರೋ ಒಬ್ಬ MLA ಬಳಿ ಹೋಗಿ ಏನೋ ಒಂದು ಕೆಲಸ ಇದ್ದು ಕೇಳಕ್ಕೆ ಹೋದ್ರೆ ನಿಮ್ಮವ್ರು CM ಇದ್ದಾರೆ ಹೋರಿ, ಒಬ್ಬರು MLA ಅವ್ರು ಇಲ್ಲಿದ್ದು ಕೆಲಸ ಮಾತು ಕೇಳಲ್ರಿ. ನಮ್ಮವ್ರು CM ಅವ್ರು ಇಲೆಕ್ಷನ್ ಇರ್ನ ಬರ್ತಾರೆ ಇಲ್ಲಿಗೆ ಬಂದ್ಕಿಂದ್ರೆ CM ಸಿದ್ದರಾಮಯ್ಯ ಸಾಹೇಬ್ರು ಬರ್ ನಾವೆಲ್ಲರೂ ಓಟ್ ಹಾಕಿದ್ರೆ ಬಿಡ್ತೇವೆ ನಮ್ಮ ಸಾಹೇಬ್ರು ಬಂದಾರ ಅಂತೇಳಿ. ನಮ್ಮವ್ರಿಗೆ ಒಬ್ರಿಗೆ ಇಲ್ಲಿಗೆ ಯಾರೇ ಇಲ್ಲಿ ಇದ್ದವ್ರಿಗೆ ಒಬ್ರಿಗೆ MLA ಟಿಕೆಟ್ ಕೊಡ್ರಿ. ಮತ್ತಿದ್ರ ನಮ್ಮ ರಾಜ್ಕುಮಾರ್ ಹಿಟ್ನಾಳ್ ಸಾಹೇಬ್ರಿಗೆ ಇಲ್ಲಿದ್ದು ನಮ್ಮ ಹೈದರಾಬಾದ್ ಕರ್ನಾಟಕ ಏನಿದೆಯಲ್ಲ, ಹೈದರಾಬಾದ್ ಕರ್ನಾಟಕ ಇವೇನು ಜಿಲ್ಲೆಗಳಿದಾವಲ್ಲ, ಅವ್ರಿಗೆ ಯಾರಿಗಾದ್ರೂ ಅವ್ರಿಗೆ ಸಚಿವರು ಮಾಡಿದ್ರೆ ಅಂದ್ರೆ ನಮ್ಮ ಕುರುಬ ಸಮಾಜ ಇನ್ನೂ ಸ್ವಲ್ಪ ಬಲಪಡಿಸ್ದಂಗೆ ಆಗ್ತದೆ ಅವರು ಅಂತೇಳಿ ನಾನು 2 ಮಾತುಗಳನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತ್ರಿಮೂರ್ತಿ ಬೆನಕನಹಳ್ಳಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ಇರೋದು ರಾಘವೇಂದ್ರ ಹಿಟ್ನಾಳ್ ಸಾಹೇಬರು ಒಬ್ಬರೇ MLA ಅರ. ಇಲ್ಲಿ ನಾವು ಎಲ್ಲ ಕುರುಬರು ಸಿದ್ದರಾಮಯ್ಯ ಸಾಹೇಬರು ಮುಖ ನೋಡಿ ಓಟ್ ಹಾಕ್ತಿರೋ. ಇಲ್ಲಿ ಏನೇ ಕೇಳಗತ್ತರು ಮತ್ತೊಂದು ಪ್ರತಿಯೊಬ್ಬರು ನಾಯಕರಿಗೆ ಹೋಗಿ ಲೀಡರ್ಗಳಿಗೆ MLA MP ಗಳಿಗೆ ಏನಾರ ಕೇಳಗತ್ತರು, ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಇದಾರಲ್ಲಪ್ಪ ಅಲ್ಲಿ ಮಾಡ್ಕೋರಿ ಕೆಲಸ ಅಂತಾರ. ನಮ್ಮ ಭಾಗದಾಗ ನಮ್ಮ ತನು ನಾವೆಲ್ಲ ಏನೇ ಹೇಳ್ಕೊಬೇಕಪ್ಪ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದಾಗ ರಾಘವೇಂದ್ರ ಹಿಟ್ನಾಳ್ ಸಾಹೇಬರು ಒಬ್ಬರು MLA ಅರ. ಅವ್ರಿಗೆ ಮಿನಿಸ್ಟರ್ ಮಾಡಬೇಕು. ನಮ್ಮ ಕುರುಬ ಸಮಾಜ ಎಲ್ಲ ಅವ್ರಿಗೆ ಹೋಗಿ ನಮ್ಮ ಕಷ್ಟ ನಮ್ಮ ನೋವು ಎಲ್ಲ ಹೇಳ್ಕೊಬೇಕತಿ. ನಾವು ಕೇಳ್ಕೊತಿರೋ ಹೈಕಮಾಂಡ್ಗ ಖರ್ಗೆ ಸಾಹೇಬ್ರಿಗೆ ಮತ್ತು ರಾಹುಲ್ ಗಾಂಧಿ ಸಾಹೇಬ್ರಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ನಮ್ಮ ಉಸ್ತುವಾರಿ ಆದಂಥ ಪ್ರಿಯಾಂಕಾ ಸಾಹೇಬ್ರಿಗೆ, ಅವ್ರಿಗೆಲ್ಲರಿಗೆ ನಾವು ಏನು ಕೇಳ್ಕೊಕ್ ಇಷ್ಟಪಡ್ತೀನಪ್ಪ ಅಂದರೆ ನಮ್ಮ ರಾಘವೇಂದ್ರ ಹಿಟ್ನಾಳ್ ಸಾಹೇಬ್ರಿಗೆ ಸ್ವಲ್ಪ ಎಲ್ಲರೂ ನೀವು ಒತ್ತಡ ಕೊಟ್ಟು ಅವ್ರಿಗೆ ಒಂದು ಮಿನಿಸ್ಟರ್ ಸ್ಥಾನ ಕೊಡ್ಬೇಕತಿ. ತಮ್ಮಲ್ಲಿ ಎಲ್ಲರ ಬಲ್ಲಿ ನಾ ಕೇಳ್ಕೊಳ್ತೀನಿ. ನಮ್ಮ ಕುರುಬ ಸಮಾಜ ಭಾಳ ನಮ್ಮ ಭಾಗದಾಗ ಭಾಳ ನೊಂದದ. ಇಲ್ಲಿ ಯಾರು ಲೀಡರ್ ಇಲ್ಲ. ಒಬ್ರು ಕುರಿ ಉಣ್ಣಿ ನಿಗಮದ ಅಧ್ಯಕ್ಷರು ಒಬ್ಬರೇ ಇದ್ದಾರೆ. ನಮ್ಮ ಭಾಗದಾಗ ಒಬ್ಬರಿಗೆ MLA ಟಿಕೆಟ್ ಆಗ್ಬೇಕು. ಮತ್ತು ZP ಮತ್ತು TP ಟಿಕೆಟಿಗೆ ಬರೋ ದಿನಮಾನ ಕಾಲಕ್ಕವ ನಮ್ಮ ಸಮಾಜನಾಗ ಎಲ್ಲ ಯಾವ ತಾಲೂಕದಾಗ್ರಿ ನಮಗೆ ಒಂದು ಟಿಕೆಟ್ ಕೊಡ್ಬೇಕತಿ. ತಮ್ಮೆಲ್ಲ ಮೀಡಿಯಾ ಮುಖಾಂತರ ಪತ್ರಿಕೆ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ. ನೀವು ಎಲ್ಲ ಮ್ಯಾಲ ಹೈಕಮಾಂಡಿಗೆ ತಲುಪಂಗ ನೀವು ರೀಚ್ ಮಾಡ್ಬೇಕತಿ ನಾ ಕೇಳ್ಕೊತೀನಿ. ನಾನು 1-2 ಮಾತನ್ನು ಹೇಳಿ ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಸತೀಶ್ ಪೂಜಾರಿ, ಶರಣಶಿರ್ಸಿ ಗ್ರಾಮ ಪಂಚಾಯತಿ ಸದಸ್ಯರು. ಮಾಧ್ಯಮದ ಮೂಲಕ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ಕುರುಬ ಸಮಾಜದ ಯುವ ಮುಖಂಡರು ಹಾಗೂ ಎಲ್ಲ ಮುಖಂಡರು ಸೇರಿ ಇವತ್ತಿನ ದಿವಸ ಒತ್ತಾಯ ಮಾಡುವುದೇನಂತಂದರೆ, ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನಮ್ಮ ಅಗ್ರಗಣ್ಯ ಕುರುಬ ಸಮಾಜದ ಒಬ್ಬ ನಾಯಕ ಯಾರಾದರೂ ಇದ್ರೆ ಅದು ರಾಜಶೇಖರ್ ಹಿಟ್ನಾಳ್ ಸರ್ ಅವರು. ಅವರಿಗೆ ಇವತ್ತಿನ ದಿವಸ ನಾವು ರಾಜ್ಯದ ಒಂದು ಸಚಿವ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಕುರುಬ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಇವತ್ತಿನ ದಿವಸ ಕುರುಬ ಸಮಾಜದ ಪ್ರತಿಯೊಂದು ನಮ್ಮ ಒಂದು ಬೇಡಿಕೆಯ ಕಡೆಗಣಿಸ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ದವರು. ಇವತ್ತಿನ ದಿವಸ ನಾವು ಏನಪ್ಪಾ ಅಂತಂದ್ರೆ, ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ನಮ್ಮ ಕುರುಬ ಸಮಾಜದಲ್ಲಿ ಒಂದು MLC ಇಲ್ಲ, ಒಂದು MLA ಇಲ್ಲ, ಒಂದು ನಿಗಮದ ಅಧ್ಯಕ್ಷರುಗಳು ಇಲ್ಲ. ಈ ಒಂದು ಪ್ರತಿಯೊಂದು ನಾವು ಒಂದು ಓಟ್ ಹಾಕ್ಲಿಕ್ಕೆ ಅಷ್ಟೇ ಒಂದು ಕಾಂಗ್ರೆಸ್ಗೆ ಸೀಮಿತ ಅಂತ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಈ ಒಂದು ಭಾಗದಲ್ಲಿ ಹಿಟ್ನಾಳ್ ಸರನ್ನು ಮಂತ್ರಿ ಸ್ಥಾನವನ್ನು ನೀಡಿ ಇವತ್ತು ಕುರುಬ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ಇವತ್ತು ಮಾಡ್ಬೇಕ ಎನ್ನುವಂಥ ಒಂದು ನಿಟ್ಟನ್ನು ನಾವು ಇವತ್ತಿನ ದಿವಸ ಎಲ್ಲ ಸಮಾಜದ ಯುವಕರು ಹಾಗೂ ನಮ್ಮ ಹಿರಿಯರು, ನಮ್ಮ ಜಟ್ಟು ಅಣ್ಣವರಾಗಿರ್ಬೋದು, ನಮ್ಮ ತ್ರಿಮೂರ್ತಿ ಅಣ್ಣವರಾಗಿರ್ಬೋದು, ಚಂದ್ರಕಾಂತ್ ಅಣ್ಣವರಾಗಿರ್ಬೋದು, ಇನ್ನಿತರ ಎಲ್ಲ ಸತೀಶ್ ಪೂಜಾರಿ ಅವರಾಗಿರ್ಬೋದು, ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಬುತ್ತಳಿ ಅಣ್ಣವರಾಗಿರ್ಬೋದು, ಎಲ್ಲರೂ ಸೇರಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಬರುವಂತ ದಿನಗಳಲ್ಲಿ ನಮ್ಮ ರಾಜಶೇಖರ್ ಹಿಟ್ನಾಳ್ ಸರ್ ಅವರನ್ನು ಮಂತ್ರಿ ಸ್ಥಾನವನ್ನು ಕೊಡಿಸಿ ಇವತ್ತು ಕುರುಬ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ರಿ. ನಿಮ್ಮ ಪರವಾಗಿ ನಾವು ಸದಾ ಯಾವತ್ತೂ ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಮುಂಬರುವಂಥ ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಹೆಚ್ಚಿನ ಮತವನ್ನು ಕೊಡಿಸಿ ಇವತ್ತು ಹೆಚ್ಚಿನ ಸೀಟು ಬರ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಿಸ್ತಾ ಇದ್ದೀನಿ. ಇಷ್ಟೇ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಹೆಸರು ನಾಗೇಶ್ ಅಡಿ ಮುಚ್ಕೇಡ್, ಗ್ರಾಮ ಪಂಚಾಯತ್ ಸದಸ್ಯರು, ಪಾಣೆಗಾಂವ್.